ಸಮಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಮತ್ತೆ ಅಖಾಡಕ್ಕಿಳಿದ ಆದಾಯ ತೆರಿಗೆ ಇಲಾಖೆ. ಮಂಡ್ಯ ಹಾಸನದಲ್ಲಿ ಐಟಿ ದಾಳಿ. ಪುಟ್ಟರಾಜು ದೇವೇಗೌಡರ ಆಪ್ತರಿಗೆ ಶಾಕ್. ಲೋಕಸಭಾ ಚುನಾವಣೆಯ 2ನೇ ಹಂತದ ಚುನಾವಣಾ ಪ್ರಚಾರಕ್ಕೆ ಇವತ್ತು ಅಧಿಕೃತ ತೆರೆ ಬಿದ್ದಿದೆ. ಒಂದ್ ಕಡೆ ಬಹಿರಂಗ ಪ್ರಚಾರದಿಂದ ಅಬ್ಬರಿಸ್ತಾ ಇದ್ರೆ, ಇನ್ನೊಂದ್ ಕಡೆ 1000ಕ್ಕೂ ಹೆಚ್ಚು ಇಡಿ ಐಟಿ ಅಧಿಕಾರಿಗಳ ದಂಡೆ ಮೈತ್ರಿ ಭದ್ರಕೋಟೆಗೆ ಲಗ್ಗೆಯಿಟ್ಟಿದೆ. ಮಂಡ್ಯದಲ್ಲಿ ಹರಿದಾಡ್ತಿದ್ಯಂತೆ ಕುರುಡು ಕಾಂಚಾಣ. ಆದಾಯ ತೆರಿಗೆ ಜೊತೆ ಮಂಡ್ಯಕ್ಕೆ ಲಗ್ಗೆಯಿಟ್ಟ ಇಡಿ. ಹೌದು, ಕರ್ನಾಟಕದಲ್ಲಿ ನಡೀತಾ ಇರೋ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಅಖಾಡ ಇಂಡಿಯಾದಲ್ಲೇ ಸದ್ದು ಮಾಡ್ತಿದೆ. ಇದಕ್ಕೆ ಕಾರಣ ಸರ್ಕಾರ ವರ್ಸಸ್ ಸುಮಲತಾ ನಡುವಿನ ಸಮರ. ಈ ಸಮರದಲ್ಲಿ ಇವತ್ತು ಕೊನೆಯ ದಿನದ ಪ್ರಚಾರ ಆರಂಭವಾಗ್ತಿದ್ದಂತೆ ಬೆಳಗ್ಗೆ ಐಟಿ ಅಧಿಕಾರಿಗಳು ಮತ್ತೆ ದಾಳಿ ಮಾಡಿದ್ರು. ಸಚಿವ ಪುಟ್ಟರಾಜು ಆಪ್ತ ಸಾಮಿಲ್ ತಿಮ್ಮೇಗೌಡರ ಮನೆ, ಪಾಂಡವಪುರದಲ್ಲಿರುವ ಪೆಟ್ರೋಲ್ ಬಂಕ್, ಸಾಮಿಲ್ ಮೇಲೆ ದಾಳಿ ನಡೆಯಿತು. ಜೊತೆಗೆ ಮಂಡ್ಯ ಜೆಡಿಎಸ್ ಮುಖಂಡ ಸ್ವಾಮಿಗೆ ಸೇರಿದ್ದ ಸೋಮೇಶ್ವರ ಫರ್ಟಿಲೈಸರ್ ಕಂಪನಿ ಮೇಲೆ ಐಟಿ ರೇಡ್ ನಡೆದಿದೆ. ಬೆಳಗ್ಗೆ ಐಟಿ ರೇಡ್, ಸಂಜೆ ಇಡಿ ಎಂಟ್ರಿ. ಮಂಡ್ಯ, ಹಾಸನ, ತುಮಕೂರೇ ಮುಖ್ಯ ಟಾರ್ಗೆಟ್. ಬೆಳಗ್ಗೆ ದಾಳಿಯಾಗ್ತಿದ್ದಂತೆ ಸಂಜೆ ವೇಳೆಗೆ ಮಂಡ್ಯಕ್ಕೆ ಜಾರಿ ನಿರ್ದೇಶನಾಲಯ ಲಗ್ಗೆ ಹಾಕಿದೆ. ಗುರುವಾರ ಮತದಾನ ನಡೆಯೋದ್ರಿಂದ ಇವತ್ತು ನಾಳೆ ಮತದಾರರಿಗೆ ಕೋಟಿ ಕೋಟಿ ಹಣ ಹಂಚುವ ಪಕ್ಕಾ ಮಾಹಿತಿ ಆಧರಿಸಿ ಇಡಿ ಅಧಿಕಾರಿಗಳ ತಂಡ ಮಂಡ್ಯಕ್ಕೆ ಲಗ್ಗೆ ಹಾಕಿದೆ. ರಾಜ್ಯಕ್ಕೆ ಇಡಿ ಅಧಿಕಾರಿಗಳ ತಂಡ ದಾಳಿ ಮಾಡಿದ್ದು ಮಂಡ್ಯ, ಹಾಸನ, ತುಮಕೂರು ಮುಖ್ಯ ಟಾರ್ಗೆಟ್ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಸನದಲ್ಲಿ ರೇವಣ್ಣ ಆಪ್ತರಿಗೆ ಮತ್ತೆ ಐಟಿ ಬಿಸಿ. ಒಂದಲ್ಲ ಎರಡಲ್ಲ 5 ಕಡೆ ಐಟಿ ಟೀಮ್ ರೇಡ್. ಹಾಸನ ಜಿಲ್ಲೆಯಲ್ಲಿ ಒಟ್ಟು 5 ಕಡೆ ಐಟಿ ದಾಳಿ ನಡೆದಿದೆ. ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹೊನ್ನವಳ್ಳಿ ಸತೀಶ್, ಹೊಳೆನರಸೀಪುರದ ನ್ಯಾಮನಹಳ್ಳಿ ಅನಂತಕುಮಾರ್ ನಿವಾಸ, ದೇವೇಗೌಡರ ಸಹೋದರರ ಮಗ ಮತ್ತು ಗುತ್ತಿಗೆದಾರ ಕಾರ್ಲೆ ಇಂದ್ರೇಶ್, ಮಾಜಿ ಎಂಎಲ್ಸಿ ಪಟೇಲ್ ಶಿವರಾಮ್ ಮನೆ ಮೇಲೆ ಐಟಿ ದಾಳಿ ನಡೆದಿದೆ. ಜೊತೆಗೆ ದೇವೇಗೌಡರ ಹುಟ್ಟೂರು ಹರದನಹಳ್ಳಿ ಎಚ್ಡಿಡಿ ತಮ್ಮನ ಮಗ ಪಾಪಣ್ಣಿ ಮನೆಯಲ್ಲೂ ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಚುನಾವಣಾ ಆಯೋಗದ ಮೇಲೆ ರೇವಣ್ಣ ಆಡಿಯೋ ಬಾಂಬ್. ಹಾಸನದಲ್ಲಿ ಐಟಿ ದಾಳಿ ಆಗ್ತಿದ್ದಂತೆ ಸಚಿವ ರೇವಣ್ಣ, ಚುನಾವಣೆ ಮುಖ್ಯ ಆಯುಕ್ತರು ಹಾಸನ ಜಿಲ್ಲಾಧಿಕಾರಿ ಜೊತೆ ಮಾತನಾಡಿರೋ ಆಡಿಯೋ ನನ್ನ ಬಳಿ ಇದೆ. ಯಾರ್ಯಾರ ಮೇಲೆ ಯಾವ್ಯಾವ ಥರ ಕೇಸ್ ಹಾಕಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಎಲೆಕ್ಷನ್ ಮುಗಿದ ಮೇಲೆ ಆಡಿಯೋ ರಿಲೀಸ್ ಮಾಡ್ತೀನಿ ಅಂತ ಬಾಂಬ್ ಹಾಕಿದ್ದಾರೆ. ಏನೇನು ಡಿಸಿ ಹತ್ರ ಫೋರ್ಸಬಲ್ ನಡೆಸ್ತಾವ್ರೆ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರು ಕಾಲ ಬಂದಾಗ ಹೇಳ್ತೀನಿ. ಅದು ನಾನು ಹೇಳ್ತೀನಿ, ಕಾಲ ಬಂದಾಗ ಏನೇನು ಫೋನ್ ನಲ್ಲಿ ನಡೆದಿದೆ ಅದೆಲ್ಲ ವಿದ್ಯಮಾನಗಳು ನಾನು ಕಾಲ ಬಂದಾಗ ಹೇಳ್ತೀನಿ. ಡಿಸಿ ಅವ್ರಿಗೆ ಏನೇನು ಮಾತಾಡ್ತಾರೆ, ಯಾವ ರೀತಿ ರಿಪೋರ್ಟ್ ಕಳಿಸ್ಬೇಕಿದ್ರ ಮೇಲೆ ಅದು ಟೈಮ್ ಬಂದಾಗ ಹೇಳ್ತೀನಿ. ಇದು ಒಂದಲ್ಲ ಒಂದಿನ ಇದಕ್ಕೆ ಇತಿಶ್ರೀ ಆಡೋ ಕಾಲ ಬರುತ್ತೆ. ಬಿಜೆಪಿ ಅಭ್ಯರ್ಥಿ ಆಪ್ತರಿಗೂ ತಟ್ಟಿದ ಐಟಿ ಶಾಕ್. ರಾಜ್ಯದಲ್ಲಿ ಐಟಿ ದಾಳಿ ಆಗ್ತಿರೋದು ಬರೀ ಜೆಡಿಎಸ್ ಕಾಂಗ್ರೆಸ್ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಅಂತ ದೋಸ್ತಿ ನಾಯಕರು ಬೊಬ್ಬೆ ಹಾಕ್ತಿದ್ರು. ಆದ್ರೆ ಇವತ್ತು ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಬೆಂಬಲಿಗ ಕೃಷ್ಣ ಎಸಳೆ ಮನೆ ಮೇಲೂ ಶಿರಸಿಯಲ್ಲಿ ದಾಳಿ ನಡೆದಿದೆ. ಉತ್ತರ ಕನ್ನಡ ಶಿರಸಿ ವಿವೇಕಾನಂದ ನಗರದಲ್ಲಿರುವ ಮನೆಯಲ್ಲಿ ಗೋವಾ, ಹುಬ್ಬಳ್ಳಿಯಿಂದ ಆಗಮಿಸಿದ ಐಟಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಪರಿಶೀಲನೆ ಮಾಡಿ ಕೆಲವು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಐಟಿ ದಾಳಿ ಬಗ್ಗೆ ಜೆಡಿಎಸ್ ಕಾಂಗ್ರೆಸ್ ವಿಲವಿಲ. ತಪ್ಪಿತಸ್ಥರ ಮೇಲೆ ಕ್ರಮ ತಗೋಬೇಕು, ಯು ಡೂ ಇಟ್, ಬಟ್ ಅದು ಪೊಲಿಟಿಕಲಿ ಮೋಟಿವೇಟೆಡ್ ಆಗಬಾರ್ದು ಅನ್ನೋದು ಅಷ್ಟೇ ನಂದು. ಪೊಲಿಟಿಕಲಿ ಮೋಟಿವೇಟೆಡ್ ಆಗಬಾರ್ದು. ವೈ ಯು ಚೂಸ್ ದಿ ಟೈಮ್, ಎಲೆಕ್ಷನ್ ಟೈಮ್ ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಿ? ಈಗ ಇಷ್ಟು ಕೆಳಮಟ್ಟದ ರಾಜಕಾರಣ ಇನ್ನೊಂದು ಕೆಲಸ ಮಾಡಬೇಕಾಗತ್ತೆ. ನಾನು ಜಿಲ್ಲಾಧಿಕಾರಿಗಳು ಚೀಫ್ ಎಲೆಕ್ಷನ್ ಕಮಿಷನ್ಗೆ ಹೇಳೋದಿಷ್ಟೇ, ದೇಶದ ಹಣನ ಲೂಟಿ ಮಾಡ್ತಾ ಇದ್ರೆ ಹಿಡ್ಕೊಂಡು ಅವ್ರ ಮೇಲೆ ಪನಿಷ್ಮೆಂಟ್ ಮಾಡಲಿ. ನಾನೇನು ಬೇಡ ಅಂತೀನೇನ್ರಿ? ಯಾವ ರೀತಿ ಸುಳ್ಳುಗಳು ಕೇಸ್ ಆಗ್ತಾ ಇದಾರೆ ಅಂದ್ರೆ ಐಟಿ ಅವರು ಇನ್ನೊಂದು 2 ದಿನ ಬಿಟ್ಟೇ ಇರ್ತೀನಿ, ಇವತ್ತು ಹೇಳಲ್ಲ, ನಾಳೆ ನಾಡ್ದು 2 ದಿನ ಚುನಾವಣೆ ಇದೆಯಲ್ರಿ, ನಾಚಿಕೆ ಆಗ್ಬೇಕಾಯ್ತು. ಐಟಿ ಇಲಾಖೆಗೆ ಈ ರಾಷ್ಟ್ರದಲ್ಲಿ ಅದರದೇ ಆದಂತ ಘನತೆ ಗೌರವ ಇರತಕ್ಕಂತ ಇಲಾಖೆಯನ್ನ ಒಬ್ಬ ಬಿಜೆಪಿಯ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇವತ್ತು ಆ ಇಲಾಖೆಯ ಮಾನ ಮರ್ಯಾದೆಯನ್ನು ಕಳೆದಿದ್ದಾರೆ. ದಾಳಿಯಾದ್ರೆ ಇಬ್ರಿಗೇನು ಅಂತ ಬಿಜೆಪಿ ಕೆಂಡಾಮಂಡಲ. ಯಾರ್ಯಾರ ಬಗ್ಗೆ ಅನುಮಾನ ಇದೆ, ಯಾವ ಗುತ್ತಿಗೆದಾರರ ಮೂಲಕ ಹಾಸನದಲ್ಲಿ, ಮಂಡ್ಯದಲ್ಲಿ, ಮೈಸೂರಲ್ಲಿ ಬೇರೆ ಬೇರೆ
ಲೋಕಸಭಾ ಕ್ಷೇತ್ರಗಳಲ್ಲಿ ಗುತ್ತಿಗೆದಾರರ ಮನೆಯಲ್ಲೇ ದುಡ್ಡು ಇಟ್ಟು ಅವ್ರ ಮೂಲಕನೇ ಇದೆಲ್ಲವನ್ನು ಮಾಡ್ತಾ ಇರುವಂಥದ್ದು ಬಹಿರಂಗ ಆಗಿರೋದ್ರಿಂದ ಯಾರ್ಯಾರ ಮೇಲೆ ಅನುಮಾನ ಇದೆ ಇದು IT ರೇಡ್ ಆಗುವಂಥದ್ದು ಸ್ವಾಭಾವಿಕ. ಇದ್ಯಾವುದೋ ಪಕ್ಷ ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಸತ್ಯ ಸಂಗತಿ ಏನಿದೆ ಇದನ್ನು ತಿಳ್ಕೊಂಡು ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಮತದಾನ ಹತ್ತಿರವಾಗ್ತಿದೆ, ಹಣ ಹೆಂಡದ ಹೊಳೆಯೂ ಜೋರಾಗ್ತಿದೆ ಅನ್ನೋ ಅನುಮಾನ. ಹೀಗಾಗಿ IT ಅಧಿಕಾರಿಗಳು ಸಿಕ್ಕ ಕಡೆ ದಾಳಿ ಮಾಡ್ತಿದ್ದಾರೆ. IT ಜೊತೆಗೆ ಇವತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರಾಜ್ಯಕ್ಕೆ ಲಗ್ಗೆ ಹಾಕಿರೋದು JDS ಕಾಂಗ್ರೆಸ್ನವರಿಗೆ ಬಿಸಿ ತುಪ್ಪ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ತಮಿಳುನಾಡು DMK ನಾಯಕಿ ದಿವಂಗತ ಕರುಣಾನಿಧಿ ಪುತ್ರಿ ಕನಿಮೋಳಿ ಮನೆ ಮೇಲೆ IT ರೇಡ್ ಆಗಿದೆ. ತಮಿಳುನಾಡಿನ ಚುಟಿಕಾರ್ನಲ್ಲಿರುವ ಕನಿಮೋಳಿ ನಿವಾಸದ ಮೇಲೆ 10ಕ್ಕೂ ಹೆಚ್ಚು IT ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಚುಟಿಕಾರಿನ್ ಕ್ಷೇತ್ರದಿಂದ ಕನಿಮೋಳಿ ಸ್ಪರ್ಧೆ ಕೂಡ ಮಾಡಿದ್ದಾರೆ. DMK ಅಭ್ಯರ್ಥಿ ಕಾತಿರ ಆನಂದ್ ತಂದೆ ದೊರೈ ಮುರುಗನ್ ಸಿಮೆಂಟ್ ಗೋದಾಮಲ್ಲಿ 11 ಕೋಟಿಗೂ ಹೆಚ್ಚು ಅಕ್ರಮ ಹಣ ಸಿಕ್ಕಿತ್ತು. ಹೀಗಾಗಿ ತಮಿಳುನಾಡಿನ ವೆಲ್ಲೂರು ಲೋಕಸಭಾ ಕ್ಷೇತ್ರದಲ್ಲಿ ಏಪ್ರಿಲ್ 18ರಂದು ನಡೆಯಬೇಕಿದ್ದ ಚುನಾವಣೆಯನ್ನ ರದ್ದು ಮಾಡಲಾಗಿದೆ. ಇತ್ತೀಚೆಗೆ IT ದಾಳಿ ಮಾಡಿದಾಗ DMK ಖಜಾಂಚಿ ಹಾಗೂ ಅಭ್ಯರ್ಥಿ ಆನಂದ್ ತಂದೆ ದೊರೈ ಮುರುಗನ್ಗೆ ಸೇರಿದ ಸಿಮೆಂಟ್ ಗೋದಾಮಲ್ಲಿ ದಾಳಿ ಮಾಡಿ 11 ಕೋಟಿಗೂ ಹೆಚ್ಚು ಹಣವನ್ನು ಸೀಸ್ ಮಾಡಿತ್ತು. ಇನ್ನು ವೆಲ್ಲೂರಲ್ಲಿ ಚುನಾವಣೆ ರದ್ದು ಮಾಡುವಂತೆ ಕೋರಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಸಹ ಚುನಾವಣಾ ಆಯೋಗ ಪತ್ರವನ್ನ ಬರೆದಿದೆ. ರಾಜ್ಯದಲ್ಲಿ ಒಂದು ಕಡೆ IT ED ದಾಳಿ ಆಗ್ತಾ ಇದ್ರೆ ಇನ್ನೊಂದು ಕಡೆ ಚುನಾವಣಾ ಆಯೋಗ ನಡೆಸಿದ ದಾಳಿ ಮತ್ತು ಪರಿಶೀಲನೆಯಲ್ಲಿ ಕೋಟಿ ಹಣ ಜಪ್ತಿ ಮಾಡಲಾಗಿದೆ. ಇಲ್ಲಿವರೆಗೂ ಒಟ್ಟು 78 ಕೋಟಿ 84 ಲಕ್ಷ ರೂಪಾಯಿ ಅಕ್ರಮ ಹಣ, ಮದ್ಯ ಮತ್ತಿತರ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ 45 ಕೋಟಿಗೂ ಹೆಚ್ಚು ನಗದು ಹಣ, 36.22 ಕೋಟಿ ಮೌಲ್ಯದ ಮದ್ಯ, 4.48 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯ, ಸೀರೆ, ಪಾತ್ರೆ ಸೇರಿ 6.51 ಲಕ್ಷ ಮೌಲ್ಯದ ಮತ್ತಿತರ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಬೆಂಗಳೂರಿನ KG ರಸ್ತೆಯ ಪ್ರಭಾತ್ ಕಾಂಪ್ಲೆಕ್ಸ್ ಅಲ್ಲಿ ನಕಲಿ ವೋಟರ್ ಐಡಿಗಳು ಪತ್ತೆಯಾಗಿದೆ. ಕಂಪ್ಯೂಟರ್ ಮಾನಿಟರ್, 10 CPU, 8 ಕೀಬೋರ್ಡ್, 1 ಸ್ಕ್ಯಾನರ್ ಅನ್ನು ಚುನಾವಣಾ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇಬ್ರಾಹಿಂ ಅನ್ನುವ ವ್ಯಕ್ತಿಯ ಮೇಲೆ ಪ್ರಕರಣ ದಾಖಲಾಗಿದೆ. ತೀವ್ರ ಕುತೂಹಲ ಮೂಡಿಸಿರೋ ಮಂಡ್ಯ ರಣಕಣದಲ್ಲಿ ಇವತ್ತು ಕ್ಲೈಮ್ಯಾಕ್ಸ್ ನಡೆದಿತ್ತು. ಕೊನೆಯ ದಿನ ಮಂಡ್ಯದ ಹೆಣ್ಣು ಸ್ವಾಭಿಮಾನದ ರಣಕಹಳೆಯನ್ನ ಮೊಳಗಿಸಿದ್ರು. ಸ್ವಾಭಿಮಾನದ ಸಮ್ಮಿಲನ ದಿನದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನ ಮಾಡಿ ಮತದಾರರನ್ನ ಸೆಳೆದ್ರು. ಸಕ್ಕರೆನಾಡ ಸಂಗ್ರಾಮದಲ್ಲಿ ಸ್ವಾಭಿಮಾನದ ಸಮ್ಮಿಲನ, ಕಣ್ಹಾಯಿಸಿದಲ್ಲೆಲ್ಲ ಜನಸಾಗರ, ಮುಗಿಲು ಮುಟ್ಟಿದ ಅಭಿಮಾನಿಗಳ ಜೈಕಾರ, ಡೊಳ್ಳು ನಗಾರಿ ತಮಟೆಯ ಸದ್ದು. ಮಂಡ್ಯ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಆಯೋಜಿಸಿದ್ದ ಸ್ವಾಭಿಮಾನಿಗಳ ಸಮ್ಮಿಲನದ ಕ್ಷಣಗಳಿವು. ಮಂಡ್ಯ ಸಂಗ್ರಾಮದಲ್ಲಿ ಸ್ವಾಭಿಮಾನಿಗಳ ಸಮ್ಮಿಲನ, ಜೋಡೆತ್ತು ಬಲದೊಂದಿಗೆ ಗೌಡ್ತಿ ಶಕ್ತಿ ಪ್ರದರ್ಶನ. ಅದು ಮಾರ್ಚ್ 20ರ ದಿನ. ಪಕ್ಷೇತರ ಅಭ್ಯರ್ಥಿಯಾಗಿ ಮಂಡ್ಯ ಕಣಕ್ಕಿಳಿದಿದ್ದ ದಿನ ಬೃಹತ್ ಶಕ್ತಿ ಪ್ರದರ್ಶನದೊಂದಿಗೆ ನಾಮಪತ್ರ ಸಲ್ಲಿಸಿದ್ರು. ಇದು ಫೆಬ್ರವರಿ 16. ತಿಂಗಳ ಹಿಂದೆ ಇದ್ದ ಬಲ ಪ್ರದರ್ಶನವೇ ಕೊನೆ ದಿನದ ಬಹಿರಂಗ ಪ್ರಚಾರದಲ್ಲೂ ಕಂಡಿತ್ತು. ಅಂದು ಜೋಡೆತ್ತು ಬಲದೊಂದಿಗೆ ಅಖಾಡಕ್ಕಿಳಿದಿದ್ದ ಅಮ್ಮ ಸುಮಲತಾಗೆ ಇಂದು ಕೂಡ ರಾಕಿಂಗ್ ಸ್ಟಾರ್ ಹಾಗೂ ಚಾಲೆಂಜಿಂಗ್ ಸ್ಟಾರ್ ಬಲ ತುಂಬಿ ಶಕ್ತಿ ಪ್ರದರ್ಶಿಸಿದ್ರು. ಕಾಳಿಕಾಂಬ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ರ್ಯಾಲಿ, ಸಿಲ್ವರ್ ಜೂಬ್ಲಿ ಪಾರ್ಕ್ ವರೆಗೆ ಬೃಹತ್ ಮೆರವಣಿಗೆ. ಬಹಿರಂಗ ಪ್ರಚಾರದ ಕೊನೆ ದಿನ ಸುಮಲತಾ ಬಣ ಮಂಡ್ಯದ ಕಾಳಿಕಾಂಬ ದೇವಿಗೆ ಪೂಜೆ ಸಲ್ಲಿಸಿ ಬೃಹತ್ ರ್ಯಾಲಿ ಆರಂಭಿಸಿದ್ರು. ರ್ಯಾಲಿಯಲ್ಲಿ ಸುಮಲತಾ, ದರ್ಶನ್, ಯಶ್, ಅಂಬಿಪುತ್ರ ಅಭಿಷೇಕ್, ದೊಡ್ಡಣ್ಣ, ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಸ್ವಾಭಿಮಾನಿಗಳ ಬಣ ಅಬ್ಬರಿಸಿತ್ತು. ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಆಯೋಜಿಸಿದ್ದ ಸ್ವಾಭಿಮಾನಿಗಳ ಸಮ್ಮಿಲನ ಬಹಿರಂಗ ಸಭೆವರೆಗೂ ಮೆರವಣಿಗೆ ಸಾಗಿತ್ತು. ಜೋಡೆತ್ತುಗಳು ಸುಮಲತಾ ಪುತ್ರ ಅಭಿಷೇಕ್ ಹಸಿರು ಟವಲ್ ಹಾಕೊಂಡು ರೈತರ ಮಕ್ಕಳಾಗಿದ್ರು. ಮಂಡ್ಯದ ಹೆಣ್ಣಿಗೆ ವಿವಿಧ ಸಂಘಟನೆಗಳ ಬಲ, ಸ್ವಾಭಿಮಾನಿಗಳ ರ್ಯಾಲಿಯಲ್ಲಿ ರೆಬೆಲ್ ಫೋಟೋ. ನಾನು ಮಂಡ್ಯದ ಹೆಣ್ಣು,
ಹುಚ್ಚೇಗೌಡರ ಸೊಸೆ ಅಂತ ಸಂಸತ್ ಪ್ರವೇಶಿಸಲು ಅಗ್ನಿ ಪರೀಕ್ಷೆಗಿಳಿದಿರೋ ಮಂಡ್ಯದ ಹೆಣ್ಣಿಗೆ ವಿವಿಧ ಸಂಘಟನೆಗಳು ಬೆಂಬಲ ನೀಡಿದ್ವು. ರೈತ ಸಂಘಟನೆಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ, ಸ್ವಾಭಿಮಾನಿ ಪಕ್ಷ, ಡಿಎಸ್ಎಸ್ ಸೇರಿದಂತೆ ಹಲವು ಸಂಘಟನೆಗಳು ರ್ಯಾಲಿಯಲ್ಲಿ ಅಬ್ಬರಿಸಿದ್ವು. ರೆಬಲ್ ನಾಯಕ ರಮೇಶ್ ಬಾಬು, ಚಲುವರಾಯಸ್ವಾಮಿ, ಗಣಿಗ ರವಿಕುಮಾರ್, ದಿವಂಗತ ಅಂಬರೀಶ್ ಭಾವಚಿತ್ರಗಳು ರಾರಾಜಿಸಿದ್ವು. ಬೃಹತ್ ರ್ಯಾಲಿ ಸಿಲ್ವರ್ ಜೂಬ್ಲಿ ಪಾರ್ಕ್ನಲ್ಲಿ ಸಮಾವೇಶಗೊಂಡಿತ್ತು. ಸ್ವಾಭಿಮಾನಿಗಳ ಸಮ್ಮೇಳನ ದಿನದ ಹೆಸರಲ್ಲಿ ಬಹಿರಂಗ ಪ್ರಚಾರ ನಡೆಸಲಾಯಿತು. ವೇದಿಕೆ ಬಳಿ ಅಭಿಮಾನಿಗಳು ಸಿದ್ದರಾಮಯ್ಯ ಭಾವಚಿತ್ರ ಹಿಡಿದು ಸುಮಲತಾರನ್ನ ಬೆಂಬಲಿಸಿದ್ದು ಕಂಡುಬಂತು. ಮೊದಲ ಹಂತದ ಚುನಾವಣಾ ಕ್ಷೇತ್ರಗಳಲ್ಲಿ ಮಂಡ್ಯ ಕ್ಷೇತ್ರ ದೇಶದ ಗಮನ ಸೆಳೆದಿದ್ದು ಅತಿ ಸೂಕ್ಷ್ಮ ಕ್ಷೇತ್ರವಾಗಿದೆ. ಸುಮಲತಾ ಚುನಾವಣಾ ಆಯೋಗಕ್ಕೆ ಅಭದ್ರತೆ ಬಗ್ಗೆ ದೂರು ನೀಡಿರೋದ್ರಿಂದ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ. ಒಟ್ಟಾರೆ ಬಹಿರಂಗ ಪ್ರಚಾರದ ಕೊನೆ ದಿನ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಬೃಹತ್ ಶಕ್ತಿ ಪ್ರದರ್ಶನ ಮಾಡಿದ್ದು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ನಾಡಿದ್ದು ಮತದಾರನ ಬೆರಳ ತುದಿ ಅಭ್ಯರ್ಥಿಯ ಹಣೆಬರಹ ಬರೆಯಲಿದೆ. ಹರ್ಷವರ್ಧನ್ ಗಂಗಾಧರ್ ಜೊತೆ ರಾಘವೇಂದ್ರ, ನ್ಯೂಸ್ 18 ಕನ್ನಡ, ಮಂಡ್ಯ. ಮಂಡ್ಯದಲ್ಲಿ ಸುಮಲತಾ ಎದುರಾಳಿ ನಿಖಿಲ್ ಪರ ಮುಖ್ಯಮಂತ್ರಿ ಕೊನೆಯ ದಿನದ ಪ್ರಚಾರ ಮಾಡಿದ್ರು. ಮಗನನ್ನ ಗೆಲ್ಲಿಸೋದಕ್ಕೆ ಅಂತಿಮ ಕ್ಷಣದವರೆಗೂ ಹೋರಾಟದ ಅಖಾಡಕ್ಕಿಳಿದಿದ್ರು. ದೊಡ್ಡಗೌಡರು ಕೂಡ ಕೊನೆಯ ದಿನ ರೋಡ್ ಶೋ ಮಾಡಿ ಮತಯಾಚಿಸಿದ್ರು. ಅಭಿಮಾನದ ಹೂಮಳೆ, ಸೇಬಿನ ಹಾರದ ಸ್ವಾಗತ, ಎಲ್ಲೆಲ್ಲೂ ಜೆಡಿಎಸ್ ಕಾರ್ಯಕರ್ತರ ಜೈಕಾರ. ಪುತ್ರ ನಿಖಿಲ್ ಕುಮಾರ್ ಗೆಲುವಿಗೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅಬ್ಬರದ ಬಹಿರಂಗ ಪ್ರಚಾರ. ಮಂಡ್ಯ ಕುರುಕ್ಷೇತ್ರದಲ್ಲಿ ಅರ್ಜುನನ ಅಬ್ಬರ. ಅಭಿಮನ್ಯು ಗೆಲುವಿಗಾಗಿ ಕೊನೆ ದಿನ ಸಿಎಂ ಪ್ರಚಾರ. ಮಂಡ್ಯದಲ್ಲಿ ನಾಡಿದ್ದು ನಡೆಯೋ ಮತದಾನಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಒಂದೆಡೆ ಚುನಾವಣಾ ಆಯೋಗದ ಸಿದ್ಧತೆ ಜೋರಾಗಿದ್ರೆ, ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಪರ ಸಿಎಂ ಕುಮಾರಸ್ವಾಮಿ ಅವರ ಕೊನೆ ದಿನದ ಪ್ರಚಾರ ಕೂಡ ರಂಗೇರಿತ್ತು. ಮಂಡ್ಯದ ತಗ್ಗನಹಳ್ಳಿಯಲ್ಲಿ ಸಿಎಂ ವಿಶೇಷ ಬಸ್ನಲ್ಲಿ ರೋಡ್ ಶೋ ಮಾಡಿದ್ರು. ಸಿಎಂಗೆ ಶ್ರೀರಂಗಪಟ್ಟಣ ಶಾಸಕ ರವಿ ಶ್ರೀಕಂಠಯ್ಯ ಸಾಥ್ ನೀಡಿದ್ರು. ತಗ್ಗನಹಳ್ಳಿಯಿಂದ ಬಸರಾಳು ಗ್ರಾಮ ತಲುಪಿದ ಸಿಎಂ ರೋಡ್ ಶೋಗೆ ಅದ್ಧೂರಿ ಸ್ವಾಗತ ಸಿಕ್ಕಿತ್ತು. ಅಂಬಿ ಆಪ್ತ ಅಮರಾವತಿ ಚಂದ್ರಶೇಖರ್ ಬಸರಾಳುವಿನಲ್ಲಿ ಸಿಎಂ ಜೊತೆ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಕೊನೆ ಕ್ಷಣದಲ್ಲಿ ಫೀಲ್ಡ್ಗಿಳಿದ ಅಭಿಮನ್ಯು. ಬಹಿರಂಗ ಪ್ರಚಾರ ಅಂತ್ಯಕ್ಕೆ ಇನ್ನೊಂದು ಗಂಟೆ ಬಾಕಿ ಇರುವಾಗ ಕೊನೆ ಘಳಿಗೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಫೀಲ್ಡ್ಗಿಳಿದಿದ್ರು. ಗೆಜ್ಜಲಗೆರೆ ಸಮೀಪವಿರೋ ಗಾರ್ಮೆಂಟ್ಸ್ಗೆ ಭೇಟಿ ನೀಡಿ ಕಾರ್ಮಿಕರ ಬಳಿ ಮತ ಕೇಳಿದ್ರು. ಮಗನ ಪರ ಶಾಸಕಿ ಅನಿತಾ ಕುಮಾರಸ್ವಾಮಿ, ಸಚಿವ ಸಿಎಸ್ ಪುಟ್ಟರಾಜು ಕ್ಯಾಂಪೇನ್ ಮಾಡಿದ್ರು. ಒಟ್ಟಾರೆ ಸುಮಲತಾ ವರ್ಸಸ್ ನಿಖಿಲ್ ನಡುವಿನ ಸಮರ ಇಡೀ ದೇಶದಲ್ಲೇ ಗಮನ ಸೆಳೆದಿದೆ. ಮತದಾರರು ಮಾತ್ರ ಯಾರ ಹೆಸರಿನ ಮುಂದೆ ಬಟನ್ ಒತ್ತುತ್ತಾರೆ ಅನ್ನೋದು ಮಾತ್ರ ಸಸ್ಪೆನ್ಸ್. ಕೃಷ್ಣ ಜೊತೆ ಆನಂದ್, ನ್ಯೂಸ್ 18 ಕನ್ನಡ, ಮಂಡ್ಯ. ಬಹಿರಂಗ ಪ್ರಚಾರದ ಕೊನೆ ದಿನವಾದ ಇವತ್ತು ತುಮಕೂರು, ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ನಡೆಯಿತು. ದಕ್ಷಿಣ ಕನ್ನಡದಲ್ಲಿ 144 ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿದೆ. ತುಮಕೂರಲ್ಲಿ ಕೊನೆಯ ದಿನದ ಮತಬೇಟೆ. ಅಮಿತ್ ಶಾ ಅಬ್ಬರ, ಮೈತ್ರಿ ನಾಯಕರ ಪ್ರಚಾರ. ತುಮಕೂರಿನಲ್ಲಿ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅಬ್ಬರದ ಪ್ರಚಾರ ಮಾಡಿದ್ರು. ಮೊದಲು ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದ್ರು. ಬಳಿಕ ತುಮಕೂರಿನ ಟೌನ್ ಹಾಲ್ನಿಂದ ಗುಂಚಿ ವೃತ್ತದವರೆಗೂ ರ್ಯಾಲಿ ನಡೆಸಿದ್ರು. ಇನ್ನು ತುಮಕೂರಿನಲ್ಲಿ ಮೈತ್ರಿ ಅಭ್ಯರ್ಥಿ ದೇವೇಗೌಡ ಇವತ್ತು 15ಕ್ಕೂ ಹೆಚ್ಚು ಹಳ್ಳಿಗಳಿಗೆ ತೆರಳಿ ಮತಯಾಚನೆ ಮಾಡಿದ್ರೆ, ದೇವೇಗೌಡರ ಪತ್ನಿ ಚೆನ್ನಮ್ಮ ಕೂಡ ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆಶೀರ್ವಾದ ಪಡೆದ್ರು. ಆದ್ರೆ ಕೊರಟಗೆರೆಯ ಮೈತ್ರಿ ಸಮಾವೇಶದಲ್ಲಿ ಕೆಎನ್ ರಾಜಣ್ಣ ಗೈರಾದ್ರೆ ನೆಪ ಮಾತ್ರಕ್ಕೆ ಪ್ರಚಾರ ಮಾಡಿ ಹೋದ್ರು ಮುದ್ದಹನುಮೇಗೌಡ. ದಕ್ಷಿಣ ಕನ್ನಡದಲ್ಲಿ 144 ಸೆಕ್ಷನ್ ಜಾರಿ. ಏಪ್ರಿಲ್ 18ರಂದು ಮೊದಲ ಹಂತದ ಚುನಾವಣೆಯ ದಿನ ದಕ್ಷಿಣ ಕನ್ನಡದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಮತದಾನದ ದಿನ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯಾಗಿ 144 ಸೆಕ್ಷನ್ ಜಾರಿಯಾಗಿದೆ. ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿ ಬಿರುಸಿನ ಪ್ರಚಾರ.
ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಪ್ರಕಾಶ್ ರಾಜ್ ಶಾಂತಿನಗರದಲ್ಲಿ ಪ್ರಚಾರ ಮಾಡಿದ್ರೆ, ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ಜೆಪಿ ನಗರ, ಪುಟ್ಟೇನಹಳ್ಳಿಯ ಸುತ್ತಮುತ್ತ ರೋಡ್ ಶೋ ಮಾಡಿದ್ರು. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕೃಷ್ಣ ಬೈರೇಗೌಡ ಹೆಬ್ಬಾಳದ ಸುತ್ತಮುತ್ತ ಕ್ಯಾಂಪೇನ್ ಮಾಡಿದ್ರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಸಚಿವ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ದಬ್ಬಾಳಿಕೆ ಮಾಡ್ತಿದ್ದಾರೆ. ಈ ಎಲೆಕ್ಷನ್ ಮುಗಿದ ಮೇಲೆ ಡಿಕೆ ಬ್ರದರ್ಸ್ ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಅಂತ ಸಿಪಿ ಯೋಗೀಶ್ವರ್ ವಾಗ್ದಾಳಿ ನಡೆಸಿದ್ರು. ಮೈಸೂರಿನಲ್ಲಿ ಮೋದಿ ಮೇಲೆ ಸಿದ್ದರಾಮಯ್ಯ ಗುಡುಗು. ಮೈಸೂರಿನಲ್ಲಿ ಇವತ್ತು ಸಿದ್ದರಾಮಯ್ಯ ಪ್ರಚಾರ ಮಾಡ್ತಾ ಮಾತಿನುದ್ದಕ್ಕೂ ಮೋದಿ ಮತ್ತು ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿದ್ರು. ರಾಮ ಮಂದಿರ ಕಟ್ತೀನಿ ಅಂತ ಕಟ್ಲಿಲ್ಲ ಯಾಕೆ, ಎಲ್ಲಿದೆ ಅಚ್ಚೆ ದಿನ್ ಅಂತ ಗುಡುಗಿದ್ರು. ಸರ್ಜಿಕಲ್ ಸ್ಟ್ರೈಕ್ ಇವೇನ್ ಖುಷಿ ತಗೊಂಡು ಹೋಗಿಲ್ಲ, ಸೈನಿಕರು ಮಾಡಿದ್ರು ಪಾಪ ನಮ್ಮ ಸೈನಿಕರು. ಮತ್ತೆ ನರೇಂದ್ರ ಮೋದಿ ಅವರೆಲ್ಲ ಅವ್ರ ಜೊತೆ ಸರ್ಕಸ್ ಹಾಸನದಲ್ಲಿ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ, ಇನ್ನೊಂದು ಕಡೆ ಎ ಮಂಜು ಪ್ರಚಾರ ಮಾಡಿದ್ರೆ, ಒಟ್ಟಾರೆ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದೆ. ನಾಳೆ ಮನೆ ಮನೆ ಪ್ರಚಾರ ಮುಗಿಯಲಿದ್ದು, ನಾಡಿದ್ದು ಮತದಾನ. ಮಿಸ್ ಮಾಡದೆ ಎಲ್ಲರೂ ವೋಟ್ ಹಾಕಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನೆಟ್ವರ್ಕ್ 18 ನಡೆಸ್ತಾ ಇರುವ ನೇತಾ ಅಭಿಯಾನದಲ್ಲಿ ಇವತ್ತು ಪ್ರಶ್ನೆಯೊಂದನ್ನ ಕೇಳಲಾಗಿತ್ತು. ರಾಜಕಾರಣಿಗಳು ಪ್ರಚಾರದಲ್ಲಿ ಅವಾಚ್ಯ ಶಬ್ದವನ್ನ ಬಳಸ್ತಿದ್ದಾರೆ, ಇಂಥವರನ್ನ ಭವಿಷ್ಯದಲ್ಲಿ ಜನರು ನಂಬ್ತಾರಾ ಅನ್ನುವ ಪ್ರಶ್ನೆಗೆ ಹೌದು ಅಂತ ಹೇಳಿ 26.81% ಜನ ಹೇಳಿದ್ರೆ, 73.19% ಜನ ಇಲ್ಲ ಅಂತ ಹೇಳಿ ಉತ್ತರಿಸಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಒಂದೇ ದಿನ 3 ಬೃಹತ್ ಸಮಾವೇಶವನ್ನ ನಡೆಸಿದ್ರೆ, ಸತತ 3 ಗಂಟೆಗಳ ಕಾಲ ಒಡಿಶಾದಲ್ಲಿ ರೋಡ್ ಶೋ ನಡೆಸಿದ್ದಾರೆ. ಸಂಜೆ ಶುರುವಾದ ರೋಡ್ ಶೋ ರಾತ್ರಿವರೆಗೂ ನಡೆದಿದೆ. ಇನ್ನೊಂದು ಕಡೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ನಾಮಪತ್ರವನ್ನ ಸಲ್ಲಿಸಿದರು. ಒಡಿಶಾದಲ್ಲಿ ಮೋದಿ ರೋಡ್ ಶೋ, ಸಂಜೆಯಿಂದ ರಾತ್ರಿಯವರೆಗೂ ನಮೋ ರ್ಯಾಲಿ. ಮೋದಿ ಈ ಒಂದು ಹೆಸರೇ ಈಗ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬ್ರಹ್ಮಾಸ್ತ್ರ. ಹಾಗೇನೆ ಮೋದಿ ಹೋದಲ್ಲೆಲ್ಲ ಜನಸ್ತೋಮ. ಇವತ್ತು ಒಡಿಶಾದಲ್ಲೂ ಕಂಡಿದ್ದು ಅದೇ. ಒಡಿಶಾದ ಭುವನೇಶ್ವರ್ನಲ್ಲಿ ಇವತ್ತು ಸಂಜೆ ಮೋದಿ ರೋಡ್ ಶೋ ಆರಂಭಿಸಿದ್ರು. ಸಂಜೆ ಶುರುವಾದ ರ್ಯಾಲಿ ರಾತ್ರಿವರೆಗೂ ನಡೀತು. ಎಲ್ಲಿ ನೋಡಿದ್ರೂ ಜನಜಂಗುಳಿ. ರಸ್ತೆಯುದ್ದಕ್ಕೂ 20 ಕಿಲೋಮೀಟರ್ ಉದ್ದಕ್ಕೂ ಮೋದಿಗೆ ಜೈಕಾರ, ಹೂವಿನ ಸ್ವಾಗತ ದೊರೆಯಿತು. ಒಂದೇ ದಿನದಲ್ಲಿ 3 ಕಡೆ ಸಮಾವೇಶ, 3 ಗಂಟೆ ರೋಡ್ ಶೋ. ಬೆಳಿಗ್ಗೆ ಒಡಿಶಾದ ಸಂಬಾಲ್ಪುರ್ನಲ್ಲಿ ಮೋದಿ ಮೊದಲ ಚುನಾವಣಾ ಸಮಾವೇಶ ನಡೆಸಿದ್ರು. ಅಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದ್ರು. ಇದಾದ ಮೇಲೆ ಛತ್ತೀಸ್ಗಢದ ಕೊರಬಾ ಹಾಗೂ ಬಲೋಡಾ ಬಜಾರ್ನಲ್ಲಿ ಮೋದಿ ಸಮಾವೇಶ ನಡೆಯಿತು. ಇದಾದ ಮೇಲೆ ಭುವನೇಶ್ವರ್ನಲ್ಲಿ ಮೋದಿ ಸಮಾವೇಶ ನಡೆಸಿದ್ರು. ಆಮೇಲೆ ಭುವನೇಶ್ವರ್ನಲ್ಲಿ ಭರ್ಜರಿ ರೋಡ್ ಶೋ ಕೂಡ ನಡೆಸಿದ್ರು. ಲಕ್ನೋದಲ್ಲಿ ರಾಜನಾಥ್ ಸಿಂಗ್ ನಾಮಪತ್ರ ಭರಾಟೆ. ರೋಡ್ ಶೋ ಮೂಲಕ ಸಿಂಗ್ ಭರ್ಜರಿ ಮತಬೇಟೆ. ಉತ್ತರ ಪ್ರದೇಶದ ಲಕ್ನೋನಿಂದ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಇವತ್ತು ಭರ್ಜರಿ ರೋಡ್ ಶೋ ನಡೆಸಿದ್ರು. ಇದಾದ ಮೇಲೆ ಲಕ್ನೋ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ರು. ಈ ಸಲವೂ ಗೆಲುವು ನನ್ನದೇ ಅನ್ನೋದು ರಾಜನಾಥ್ ಸಿಂಗ್ ವಿಶ್ವಾಸ. ಒಟ್ಟಾರೆ ಮೋದಿ ಕಾಲಿಟ್ಟಲ್ಲೆಲ್ಲ ಮತಬೇಟೆ ಭರ್ಜರಿಯಾಗಿ ನಡೀತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಯೋಗಿ ಆದಿತ್ಯನಾಥ್, ಮಾಯಾವತಿ ಸೇರಿದಂತೆ ಹಲವು ನಾಯಕರು ನಿನ್ನೆ ಮುಸ್ಲಿಂ ಸಮುದಾಯದ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು. ಇದರಿಂದ ಕೇಂದ್ರ ಚುನಾವಣಾ ಆಯೋಗ ಎಲೆಕ್ಷನ್ ಕ್ಯಾಂಪೇನ್ ಬ್ಯಾನ್ ಮಾಡಿತ್ತು. ಇವತ್ತು ಪಂಜಾಬ್ ಸಚಿವ ನವಜೋತ್ ಸಿಂಗ್ ಸಿಧು ಬಿಹಾರದಲ್ಲಿ ಮತ ಪ್ರಚಾರದ ವೇಳೆ ಬಿಜೆಪಿ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಮರಲ್ಲಿ ಬಿಜೆಪಿ ಒಡಕು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ನಿಮ್ಮ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಡ್ತಿದ್ದಾರೆ. ಮೋದಿ ನಿಮ್ಮಲ್ಲಿ ಜಗಳ ತರ್ತಿದ್ದಾರೆ ಅಂದ್ರು. ಈ ಹೇಳಿಕೆಗೆ ರವಿಶಂಕರ್ ಪ್ರಸಾದ್ ತಿರುಗೇಟು ಕೊಟ್ಟಿದ್ದು, ಧರ್ಮ ಒಡೆದಾಳೋದು ಅದು ಕಾಂಗ್ರೆಸ್ನ ಡಿಎನ್ಎಲ್ಲೇ ಇದೆ ಅಂತ ಹೇಳಿದ್ರು. ಈಗ ಚುನಾವಣಾ ಆಯೋಗ ಕೂಡ ನವಜೋತ್ ಸಿಂಗ್ ಸಿಧುಗೆ ನೋಟಿಸ್ ಜಾರಿ ಮಾಡಿದೆ. चेतावनी देने आया हूं मुस्लिम भाइयों, आप 64% आबादी हो यहाँ पे। मेरे मुसलमान भाई जितने भी हैं वो ये मेरी पगड़ी है। आप सब लोग पंजाब में भी काम करने जाते हो और पंजाब में आपको हमारी तरफ से प्यार मिलता है। मेहमान जो हमारा होता है वो जान से प्यारा होता है। अगर आपको कोई दिक्कत हो पंजाब में, मैं मंत्री हूं,
जिस दिन पंजाब आइएगा सिद्धू को अपने साथ खड़ा पाइएगा, कंधे से कंधा मिला के खड़ा। लेकिन मैं आपको चेतावनी देने आया हूं, बहनों भाइयों, ये बांट रहे हैं आपको मुस्लिम भाइयों, ये यहां पे राजनीति कांग्रेस के डीएनए में है। इट इज अ पार्ट ऑफ कांग्रेस डीएनए टू डिवाइड। कल का उनका वक्तव्य और आज, और ये परंपरा कोई नई नहीं है। जेएनयू में जब देश के टुकड़े होंगे इंशाअल्लाह कहा जा रहा था, तो उसको संबोधित करने कौन गए थे? उनको एड्रेस करने कौन गए थे? राहुल गांधी गए थे। बांटने ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಚಡ್ಡಿ ಹೇಳಿಕೆ ಕೊಟ್ಟ ಅಜಂ ಖಾನ್ಗೆ ಚಡಿಯೇಟು, ಫ್ಯಾಟ್ ಬ್ರ್ಯಾಂಡ್ ಯೋಗಿಗೂ ವಾಕ್ ಕಂಟಕ. ಈ ಬಗ್ಗೆ ವಿಶೇಷ ಕಾರ್ಯಕ್ರಮ ಕಾಯ್ ಕಟ್ ಬಾಯ್ ಮುಚ್ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.